ಮನೆ ಹಿಂದ ಹಿತ್ಲೆಲ್ಲ ಸ್ವಚ್ಛ ಮಾಡಿದ್ದಲ್ಲ ಅಲ್ಲಿ ಕಬ್ಬಣದ ಏನೇನು ಇದ್ವ ನಾವು ತೆಗೆದು ಹಾಕಿ ಅಲ್ಲೇ ಬಿಟ್ಟ ಸ್ವಚ್ಛ ಮಾಡಿ. ಅಕ್ಕರಿ ಟೆನ್ಷನ್ ಯಾಕ್ರಿ ಮಾಡ್ಕೊಂತೀರಿ? ನಿಮ್ಮ ಮನೆಯವ್ರನ್ನ ಕೇಳಿದೆ ಅವನ್ನೆಲ್ಲ ಎಲ್ಲ ಹಾಕ್ಬೇಕಂತ ಅಂದು ಆ ಕಡೆ ಫುಲ್ ಹಿಂದೊಂದು ಸಣ್ಣ ರೂಮ್ ಐತಲ್ರಿ ಅಲ್ಲೆಲ್ಲ ಕಟ್ಟಿಟ್ಬಿಡಪ್ಪ ಅಂತ ಅಲ್ಲೇ ಇಟ್ಟ ನೋಡ್ರಿ. ಹೌದಾ ಚಲೋ ಆತ್ ಬಿಡ, ನಾನು ಅದನ್ನೇ ಹೇಳ ನಂದೆ. ಅಕ್ಕರೆ ನಿಮ್ಮ ಮುಗ್ದಾಗ ಖುಷಿ ತುಂಬ ಆಗತ್ತತ್ ನೋಡ್ರಿ. ಹೂನಪ್ಪ, ಇವತ್ತು ನನ್ನ ಮಗಳು ನೋಡಕ್ ಬರಾಕತ್ತಾರ, ಮತ್ತೆ ಅಷ್ಟು ಖುಷಿ ಇರಲಿಲ್ಲ ಅಂದ್ರೆ ಹೆಂಗ? ಹೌದೌದು ಬಿಡ್ರಿ. ನಿಮ್ಮ ಮಗಳನ್ನ ನೋಡೇ ಇಲ್ಲ ಬಿಡ್ರಿ ನಾನು. ನೋಡಿಲ್ಲೇನು ಅಂದ್ರಕ್ಕಿ ಭಾಳ ಮನೆಗೆ ಇರ್ತಿದ್ದಿಲ್ಲ, ಹಾಸ್ಟೆಲ್ನಾಗ ಹಾಕಿದ್ವಿ, ಅಲ್ಲೇ ಓದ್ತಿದ್ಲು, ಯಾವಾಗಾರ ಒಂದ್ಸಲ ಬರ್ತಿದ್ಲ. ಮತ್ತು ಇಲ್ಲಿ ಈಗ ಬಂದಿದ್ಲಲ್ಲ ಒಳ್ಳೆ ಕಡೆ ಸಂಬಂಧ ಬಂತ, ಮತ್ತು ಸುಮ್ಮನೆ ಮುಂದೆ ಹುಡ್ಕೊಂತ ಹೋದ್ರೆ ಏನು ಮಾಡೋದು ಅಂದು ತೋರ್ಸಕತ್ತಾನ. ಚಲೋ ಆತ್ ಬಿಡ್ರಿ. ಅಕ್ಕರೆ ಬರ್ತಾನೆ ತಗರಿ. ಹೋಗಿ ಬಾರಪ್ಪ. ರಂಗೋಲಿ ನೋಡ್ರಿ ಎಷ್ಟು ಚೆನ್ನಾಗಿ ಹಾಕ್ಯಾರ. ನಾನು ನನ್ನ ಸಸಿ ನೀನು ಅನ್ಕೊಂಡಿದ್ದೆ, ನನ್ನ ಮಗಳು ಬಂದ್ರೆ ಸೇರ್ತಾಳ ಇಲ್ಲ ಅಂತ. ಈಗ ನನಗಿಂತ ಅವರಿಬ್ಬರ ಕ್ಲೋಸ್ ಆಗ್ಯಾರ. ನನ್ನ ಮಗಳು ರೆಡಿ ಆಗಾಕತ್ತಿದ್ಲು, ಹೆಂಗಾಗ್ಯಾಳ ನೋಡ್ಬೇಕು. ಏ ಸಾವಿತ್ರಿ, ಸಾವಿತ್ರಿ, ವಾವ್ ಸಾವಿತ್ರಿ, ಎಷ್ಟು ಚೆನ್ನಾಗಿ ಕಾಣಕತ್ತಿ ಗೊತ್ತು ನೀನು. ಅತ್ಗಮ್ಮ ಎಲ್ಲ ಗೊತ್ತಿದ್ರು. ಸಾವಿತ್ರಿ, ನಾನು ನಿನಗೆ ಭಾಷೆ ಕೊಟ್ಟನಿಲ್ಲ, ನೀನು ಪ್ರೀತಿಸಿದ ಹುಡುಗನ ಜೊತೆಗೇನೆ ನಿನ್ನ ಮದುವೆ ಮಾಡ್ತಾನೆ ಅಂತ ಮತ್ತೆ ಯಾಕೆ ಟೆನ್ಷನ್ ಮಾಡಕತ್ತಿ? ಈಗೇನು ಮದುವೆ ಆಗಕತ್ತದ? ಬರೀ ಹಂಗೆ ನೋಡ್ಕೊಂಡು ಹೋಗ್ತಾರ ಅಷ್ಟೇ. ಅತ್ಯಮ್ಮ ನೀವೇನು ಹೇಳಿದ್ರಿ, ನಿಮ್ಮ ಪ್ರೀತಿಸಿದ ಹುಡುಗನ ಜೊತೆಗೆ ನಾನು ನಿನ್ನ ಮದುವೆ ಮಾಡ್ತಾನೆ ಅಂದು. ಆದ್ರೆ ನಾನಿನ್ನೆ ಅವ್ನಿಗೆ ಫೋನ್ ಮಾಡಿದ್ದೆ, ಅವನು ಇಲ್ಲ ನಾನು ಬೇರೆ ಹುಡುಗಿ ಮದುವೆ ಆಗಕ್ಕೆ ಒಪ್ಕೊಂಡನಿ ಅಂತ ಹೇಳ್ದ. ಏನು ಸಾವಿತ್ರಿ ಏನು ಹೇಳಕತ್ತಿ? ಸಂಗಮ ಹಂಗನ್ನ? ಹೌದತ್ಯಮ್ಮ, ನಾನಿನ್ನೆ ಕಾಲ್ ಮಾಡಿದ್ದೆ ಅವನಿಗೆ, ಅವಾಗ ಹಂಗಂದ. ನಾನು ನಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗಿನ ಮದುವೆ ಆಗ್ತೇನೆ ಅಂತ ಅಂದ. ಇದರಲ್ಲಿ ಸಂಗಮದೇನು ತಪ್ಪಿಲ್ಲ ಅತ್ಯಮ್ಮ, ನಾನೇ ಅವತ್ತು ಫೋನ್ ಮಾಡಿದಾಗ ಹೇಳಿದ್ದೆ, ನಮ್ಮ ಅಪ್ಪ ಅಮ್ಮ ಯಾರು ತೋರಿಸ್ತಾರೋ ಅವ್ರನ್ನೇ ನಾನು ಮದುವೆ ಆಗ್ತೇನೆ, ನಿಮ್ಮ ಅಪ್ಪ ಅಮ್ಮ ಯಾರು ತೋರಿಸ್ತಾರೋ ನೀನು ಅವನ್ನೇ ಮದುವೆ ಆಗಂತ. ಈ ಕಡೆಯಿಂದ ನನಗೆ ಕಾಲ್ ಮಾಡಬೇಡ ಅಂತ ಹೇಳಿದ್ದೆ. ನಾನು ಕಾಲ್ ಮಾಡಿದಾಗ ಯಾಕೆ ಕಾಲ್ ಮಾಡಿದೆ ಅಂತ ಕೇಳ್ದೆ. ಅವನಿಗೆ ನನ್ನ ಬಗ್ಗೆ ತುಂಬ ಬೇಜಾರಾಗೈತಿ. ಅಯ್ಯೋ ಸಾವಿತ್ರಿ, ಮೊದಲೇ ಹೇಳ್ಬಾರ್ದಾ? ನಾನು ನೋಡಿದ್ರೆ ನಿಮ್ಮಿಬ್ಬರನ್ನು ಒಂದು ಮಾಡ್ಬೇಕಂತ ಎಲ್ಲ ಪ್ಲಾನ್ ಮಾಡ್ತಿದ್ದೀನಿ, ಆದರೆ ನೀನು ಮತ್ತೆ ಏನು ಮಾಡ್ತೀವ ನೀನು? ಅತ್ತಿಗೆಮ್ಮ ನೀವು ಏನು ಮಾಡಬೇಡ್ರಿ, ನಾನು ಏನು ಮಾಡಲ್ಲ, ಎಲ್ಲ ನನ್ನ ಹಣೆ ಬರದಾಗ ಏನೈತಿ ಅದೇ ಆಕತಿ. ಅವ್ನು ಮರ್ತು ನಮ್ಮಮ್ಮ ಯಾರು ತೋರಿಸ್ತಾರೋ ಹುಡುಗನ ಮದುವೆ ಆಗ್ತೀನಿ ನಾನು. ಸಾವಿತ್ರಿ ಏನು ಹೇಳಕತ್ತಿ ನೀನು? ಏನು ಹೇಳಕತ್ತಾಳ ನನ್ನ ಮಗಳು? ಸಾವಿತ್ರಿ ಅತ್ತೆ ಬಂದರು, ನೀ ಹಿಂದೆಲ್ಲ ಗಿಡ್ಬೇಡ, ಸ್ವಲ್ಪ ನಕ್ಕಂತ ಇರು. ಬರ್ರಿ ಅತ್ತೆ. ಅಯ್ಯೋ ನನ್ನ ಬಂಗಾರ, ಎಷ್ಟು ಚೆನ್ನಾಗಿ ಕಾಣಕತ್ತೀಯಲ್ಲಮ್ಮ, ನನ್ನ ದೃಷ್ಟಿನಂತ ಆಗ್ತದೆ ನಿನಗೆ. ಏನು ಬೇಡ ಅನ್ನಕತ್ತಿದ್ಲಿಕ್ಕೆ? ಏನೂ ಇಲ್ಲಮ್ಮ, ಹಂಗೆ. ಅತ್ತೆ ನಾನು ಹೇಳ್ತೀನಿ. ಅತ್ತೆ, ನಾವು ನೀವು ಒಂದಿನ ಸ್ಟೋರಿಗೆ ಹೋದಾಗ ಒಂದು ನೆಕ್ಲೆಸ್ ತೊಗೊಂಬಂದಿದ್ದಲ್ಲ, ಅದು ಚೆನ್ನಾಗೈತಿಲ್ಲ, ಇವಳಿಗೆ ಅಕ್ಕ ಅಂದರೆ ಬರೀ ಅದು ಬೇಡ ಇದು ಬೇಡ ಅನ್ನಕತ್ತಾಳ. ಅದು ಒಂದು ಸಿಂಪಲ್ ಆಗಿರೋ ಅದನ್ನು ಚೈನ್ ಹಾಕೊಂಡು ನಿಂತಾಳ ನೋಡ್ರಿ. ಅಪ್ಪ ಸದ್ಯ ನಾ ಎಲ್ಲಿ ನಿಜಾನ ಹೇಳ್ಬಿಡ್ತಾರಂತ ಮಾಡಿದ್ದೆ. ಅಮ್ಮ ಬೇಡಮ್ಮ, ನನಗದು ಆತ್ ಬಂಗಾರ, ನಿನಗೆ ಯಾವ್ದು ಬೇಕು ಅನಿಸ್ತೈತಿ ಅದಕ್ಕೆ ಬೇಡ ಅನ್ನೋದು ಬಿಡು. ಸಾವಿತ್ರಿ ಬೇಡ ಅಂತ ಬಿಡು ಆಕೆಗೆ. ಹಿಂಗೆ ಚಂದ ಹೇಳ್ಬಿಡು, ನನ್ನ ಮಗಳು ಇಷ್ಟ ಇರಲಿ ಬಿಡು. ಹೌದು ತಗೊಳ್ರಿ, ನೀವು ನಿಮ್ಮ ಮಗಳನ್ನೆಲ್ಲಿ ಬಿಟ್ಕೊಡ್ತೀರಿ. ಸೀತಾ, ಸೀತಾ ತಡಿಯವ, ನಿಮ್ಮ ಅಪ್ಪ ಕರೆಯಾಗದಾನ, ಹೋಗ್ಬರ್ತಾನೆ. ಏನ್ರಿ ಮಗಳ ಜೊತೆಗೆ ಮಾತಾಡಕ್ಕೂ ಬಿಡಲ್ಲ? ಮಗಳ ಜೊತೆಗೆ ಆಮೇಲೆ ಮಾತಾಡುವಂತಿ, ಗಂಡಿನ ಕಡೆಯವ್ರು ಬಂದಾರ ನೋಡು. ಬಂದ್ರ? ಹೋಗು. ಅಯ್ಯೇ ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣಕತ್ತಾಳಲ್ಲ ರೀ. ಬಂತಡಿಯವಾ? ಸಾವಿತ್ರಿ ಯಾಕೆ ಬೇಜಾರು ಮಾಡಿದ್ಯಂತಿ? ಹೋಗ್ಲಿ ಬಿಡು, ಅವ್ನು ಮರ್ತು ಬಿಡು. ಅವನಿಗಿಂತ ಚೆನ್ನಾಗಿರೋ ಹುಡುಗನ ಹುಡುಕಿರ್ತಾರ ಅತ್ತೆಯವರು. ಏ ಸುಶೀಲಾ, ಅತ್ತೆಯವ್ರು ಕರೆಯಕತ್ತಾರ, ಹೋಗಿರ್ತಾನೆ, ಕುತ್ಕೊಂಡ್ರಿ, ಆಮೇಲೆ ಬಂದು ಕರ್ಕೊಂಡು. ಸಾವಿತ್ರಿ ಹಿಂಗೆ ಮಕ್ಕ ಸಪ್ಪು ಮಾಡ್ಕೊಂಡಿರ್ಬೇಡ, ಯಾರೋ ನೋಡಿದ್ರೆ ಏನು ತಿಳ್ಕೊಂತಾರ. ಸಾವಿತ್ರಿ ಬಾರ ಇಲ್ಲಿ. ಬಂದೆ ಅತ್ತೆ. ಆರಾಮ್ ಬಂದ್ರಲ್ರಿ? ಅಲ್ಲೇನು ತೊಂದರೆ ಏನಾಗಲಿಲ್ಲ ನಮ್ಮ ಮನೆ ಹುಡುಕಕ್ಕ? ಇಲ್ರಿ, ಆರಾಮ್ ಬಂದ್ವಿ. ಆರಾಮದರಿ? ಹ್ಞೂನಪ್ಪ ಆರಾಮದೇವಿ. ನೀವು? ಅಂದಂಗ ಹುಡುಗಿನ ಕರೆಸ್ಬೇಕಾಗಿತ್ತು. ಅಲ್ರಿ ಈಗ ತಿಂಡಿ ತಿಂದ್ಬಿಡ್ರಿ, ಎಲ್ಲ ರೆಡಿ ಇದ್ದದ್ದು ಐತಿ, ಆಮೇಲೆ ಬೇಕಂದ್ರೆ ಹುಡುಗಿನ ಕರ್ಕೊಂಬರ್ತಾರ ಅಂತ. ಇಲ್ರಿ ಬರೋ ಮುಂದೆ ತಿನ್ಕೊಂಡ ಬಂದಿದ್ವಿ, ಈಗೇನು ಬ್ಯಾಡ್ ಬಿಡ್ರಿ ಈಗ. ಹಂಗಂದ್ ಹೆಂಗ್ರಿ ಪಾಪ, ಊರು ದೂರಿಂತ್ರ ಬಂದಿರಿ, ಬಾಳೇನು ಬ್ಯಾಡ್ರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಡ್ತೇವೆ, ತಿನ್ರಿ. ಲಕ್ಷ್ಮಿ, ಇವ್ರು ನಮ್ ಬಿಡಂಗ್ ಕಾಣಲ್ಲ, ತಿಂಡಿ ತಿಂದ್ಬಿಡಂತಾಗ ಸ್ವಲ್ಪ ಇಷ್ಟಕತ್ತಷ್ಟು. ಏ ಸುಶೀಲಾ, ನಾಷ್ಟ ತಗೊಂಬಾರ. ನಾಷ್ಟ ಎಲ್ಲ ಚೆನ್ನಾಗಾಗಿತ್ರಿ. ಹೌದು, ಎಲ್ಲವೂ ಚೆನ್ನಾಗಿದ್ವು, ಥ್ಯಾಂಕ್ಸ್ ರೀ. ಅಂದಂಗಿನ್ನ ಅವ್ರು ಬರೋಕೆ ಇಷ್ಟೊತ್ತಕತ್ರಿ, ಅವರೊಬ್ರು ಬಂದಿದ್ರಿ, ಚಲೋ ಆಗಿತ್ತು, ನಾಷ್ಟ ಮಾಡಿಬಿಡ್ತಿದ್ರಿ. ಬರ್ತಾಳ್ರಿ, ಈಗೇನು ಫೋನ್ ಮಾಡಿದ್ದೆ, ಇಲ್ಲ ಅದಾನೆ ಅನ್ನಕತ್ತಿದ್ದ, ಈಗ ಬರ್ಬೋದ್ರಿ. ಬಂದೆ ಎಷ್ಟು ಲೇಟ್ ಮಾಡ್ತೀಯ? ಪಾಪ ಅವರೆಲ್ಲ ಕಾಯಕತ್ತಾರ. ಇರ್ಲಿ ಬಿಡ್ರಿ, ಪಾಪ ಕೆಲಸ ಎಲ್ಲ ಇರ್ತಾವೆ, ಮತ್ತೆ ಇರ್ಲಿ ಬಾರಪ್ಪ. ಒಳ್ಳೇದಾಗ್ಲಪ್ಪ, 100 ಕಾಲ ಸುಖವಾಗಿರಿ. 100 ಕಾಲ ಸುಖವಾಗಿರಪ್ಪ.
ಬ್ಯಾಡ್ ಬಿಡ್ರಿ ಬ್ಯಾಡ್ ಅಂದ್ರೆ ಬೀಳ್ತೀರಪ್ಪ. ಒಳ್ಳೇದಾಗಲ್ರಿ. ಆರಾಮದಿರಲ್ರಿ? ಹ್ಞೂ ರೀ ಆರಾಮದೇವಿ. ನೀವು? ಹ್ಞೂ ರೀ, ಎಲ್ಲರೂ ಆರಾಮದಾವೆ. ಕುತ್ಕೊಳ್ರಿ, ನಾಷ್ಟ ಮಾಡೋಣ್ರಿ. ಕುತ್ಕೊಂತೇನೆ ರೀ. ಆದ್ರೆ ನಾಷ್ಟ ಇಷ್ಟ ಏನೂ ಬೇಡ್ರಿ. ಈಗೇನು ಬರೋ ಮುಂದೆ ನಮ್ಮ ಫ್ರೆಂಡ್ಸ್ ಬಿಡ್ಲಿಲ್ಲ ರೀ. ಈಗೇನು ಹೋಟೆಲ್ನಾಗ ತಿನ್ಕೊಂತ ಬಂದ್ವಿ. ಬೇಡ್ರಿ, ಬೇಕಂದ್ರೆ ಆಮೇಲೆ ಏನಾದ್ರು ಹೊಟ್ಟೆ ಹಸ್ತಂದ್ರೆ ತಿಂದು ಹೋಗ್ಕನಂತ್ರಿ. ಈಗೇನು ಬೇಡ್ರಿ. ಆಗ್ತದೆ ರೀ. ಅಂದಂಗೆ ಹುಡುಗಿ ರೆಡಿ ಆಗ್ಯಾಳ್ರಿ? ಹಾಂ ಹ್ಞೂ ರೀ, ರೆಡಿ ಆಗ್ಯಾಳ. ಸುಶೀಲಾ, ಸಾವಿತ್ರಿನ ಕರ್ಕೊಂಬ ಹೋಗೋ. ಹ್ಞೂ ರೀ, ಎತ್ತಿ ಕರ್ಕೊಂಬರ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.